ಬಿ ಜೆ ಪಿಗೆ ಒಂದು ಹಕ್ಕಿದೆ ಅಲ್ವ, ಒಂದು ಜವಾಬ್ದಾರಿ ಇದೆ. ಅದು ಒಂದು ರಾಷ್ಟ್ರೀಯ ಪಕ್ಷ, ಅವ್ರು ಏನೇ ಹುನ್ನಾರ ಮಾಡಲಿ, ಏನೇ ಸಂಚುಗಳನ್ನು ಮಾಡಲಿ, ಏನಾದರೂ ಚುನಾವಣಾ ಆಯೋಗದ ಜೊತೆಗೆ ಸೇರಿಸ್ಕೊಂಡಿರಲಿ, ಬಟ್ ಒಂದು ರಾಜಕೀಯ ಪಕ್ಷವಾಗಿ ನಾಗರಿಕ ಸಮಾಜದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ್ರೆ ಅಥವಾ ಒಂದು ತನ್ನ ಮತದಾರರಿಗೆ ಉತ್ತರ ಕೊಡಬೇಕಾದ್ರೆ ಅವರು ತನ್ನ ಮತದಾನದ ಹಕ್ಕನ್ನು ರಕ್ಷಿಸಲಿಕ್ಕೆ ಏನಾದರೂ ಮಾಡಲೇಬೇಕಾಗುತ್ತೆ. ಈ ದೇಶದ ಅರ್ಹ ಮತದಾರರನ್ನ ಬಾಂಗ್ಲಾದೇಶಿಯರು ಅಂತ ಕರೆಯೋ ವಿಚಾರದಲ್ಲಿ ಮಾತ್ರ ಸಕ್ರಿಯವಾಗಿದ್ದಾರೆ. ಡೈರೆಕ್ಟಾಗಿ ಡೆಲ್ಲಿಯಿಂದ ಇವರ ಕೇಂದ್ರ ಮಂತ್ರಿಗಳು ಬಂದು ಇಲ್ಲಿ ಇಳಿದು ಅಂಥ ಆರೋಪಗಳನ್ನು ಮಾಡೋದನ್ನು ಮಾಡ್ತಾರೆ ಹೊರತು ಅವರವರ ಕ್ಷೇತ್ರದಲ್ಲಿ ನೀವು ಹೇಳೋದು ಅವ್ರ ವೋಟರ್ಸಲ್ಲಿ ಯಾರು ವೋಟರ್ಸ್ ಆದರೂ ಆಗಿಲ್ಲ, ಅವ್ರಿಗೆ ಅರಿವು ಮೂಡಿಸೋದಕ್ಕೆ ಗ್ರೌಂಡ್ ಲೆವೆಲಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಿದ್ರೆ ಖಂಡಿತ ಭಾಳ ನಿರಾಶೆ ಆಗುತ್ತೆ. ನೀವು ಹೇಗೆ ಕಾಂಗ್ರೆಸ್ಸಿಗೆ ಒತ್ತಡ ಹಾಕ್ತೀವಿ, ಕಾಂಗ್ರೆಸ್ ಮೇಲೆ ಪ್ರೆಷರ್ ಹಾಕ್ತೀವಿ, ಅದೇ ರೀತಿ ಬಿ ಜೆ ಪಿ ಮೇಲೂ ಒತ್ತಡ ಹಾಕಬೇಕಲ್ವಾ? ಯಾಕೆ ಈ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಎಲ್ಲ ನಾಗರಿಕ ಸಂಘಟನೆಗಳು ಆ ಪಕ್ಷ ಎಲ್ಲೋ ಬಿ ಜೆ ಪಿ ಚುನಾವಣಾ ಆಯೋಗ ಜೊತೆಗೆ ಕೈ ಜೋಡಿಸಿಯೇ ಮಾಡ್ತಾ ಇದೆ ಅನ್ನೋದು ನಿರ್ಧಾರಕ್ಕೆ ಬಂದು ನೀವು ಮಾಡ್ತಾ ಇದ್ದೀರೋ ಅಥವಾ ಅವ್ರನ್ನ ಅಪ್ರೋಚ್ ಮಾಡ್ಲಿಕ್ಕೆ ಆಗ್ತಾ ಇದೆ? ನಿಮ್ಮದು ಒಂದು ಪೊಲಿಟಿಕಲ್ ಪಾರ್ಟಿ, ನಿಮಗೂ ಈ ರೆಸ್ಪಾನ್ಸಿಬಿಲಿಟಿ ಇದೆ. ಎನಿ ವೋಟರ್ ಫಾರ್ ದಟ್ ಮ್ಯಾಟರ್ ಆರ್ ಈವನ್ ಯುವರ್ ಓನ್ ವೋಟರ್, ಅವರನ್ನ ಎಚ್ಚರಿಸುವಂಥ ಕೆಲಸ ನೀವು ಮಾಡಬೇಕು ಅಂತ ಅವ್ರನ್ನ ಕೇಳುವುದೇನಿದೆ, ಇದು ಬಹುತೇಕ ಸಂಘಟನೆಗಳ ಕಡೆಯಿಂದ ಆಗಿಲ್ಲ. ನಾನು ಭಾಗವಾಗಿರುವ ಸಂಘಟನೆಯಿಂದ ಕೂಡ ಅದು ಆಗಬೇಕಾದಷ್ಟು ಪ್ರಮಾಣದಲ್ಲಿ ಆಗಿಲ್ಲ ಅಂತಲೇ ಅನಿಸುತ್ತೆ. ಚುನಾವಣಾ ಆಯೋಗ ನಡೆಸ್ತಾ ಇರೋ SIR ಪ್ರಕ್ರಿಯೆಯನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ, ಅದು ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಎಕ್ಸ್ಪರ್ಟ್ಸ್ಗಳು ಮತ್ತು ನಾಗರಿಕ ಸಂಘಟನೆಗಳ ಲೆಕ್ಕಾಚಾರದ ಪ್ರಕಾರ ಚುನಾವಣಾ ಆಯೋಗ ಒಂದು ಪಕ್ಷದ ಪರವಾಗಿ ವರ್ತಿಸೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರ ಜೊತೆಗೆ ನೀವು ಹೇಳೋ ರೀತಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ಅಂದರೆ ಆ ಪಕ್ಷದ ಜೊತೆಗೆ ಅಲಯನ್ಸ್ ಇರೋ ಪಕ್ಷಗಳು ಈ SIR ಪ್ರಕ್ರಿಯೆಯಲ್ಲಿ ನಿಷ್ಕ್ರಿಯವಾಗಿರೋದನ್ನು ನೋಡ್ತಾ ಇದ್ದರೆ ಇದು ನಿಜ ಅಂತ ಅನ್ನೋದು ಸಹಜವಾಗುತ್ತೆ. ಅಂದರೆ ನಾವು ಇಲ್ಲಿವರೆಗೂ ಇವ್ರೇನು ಆರೋಪ ಮಾಡ್ತಾ ಇದ್ರು ಅದಕ್ಕೆ ಸಾಕ್ಷಿಗಳನ್ನು ಇವರೇ ಕೊಡ್ತಾ ಇದ್ದಾರೆ. ಹೌದು, ನೀವು ಹೇಳಿದ್ರಿ. ಇನ್ನೊಂದು ಕಾಂಗ್ರೆಸ್ಸು ಎಲ್ಲ ಒಂದು ರೀತಿ ಸಕ್ರಿಯವಾಗಿದೆ, ಯಾಕಂದ್ರೆ ಅನಿವಾರ್ಯವಾಗಿದ್ದು ತಮ್ಮ ಮತದಾರರ ಹಕ್ಕನ್ನು ರಕ್ಷಿಸ್ಕೊಳ್ಬೇಕಾಗಿದೆ. ಅವ್ರು ಕ್ಲೇಮ್ ಮಾಡದೆ ಹೋದರೂ ಸಹಿತ ಮತದಾನದ ಹಕ್ಕನ್ನೇ ನಾವು ನಮ್ಮ ಪಕ್ಷ ಸಂವಿಧಾನದಿಂದ ಬಂದಿದೆ ಅಂತ. ಬಟ್ ಈ ಸಂದರ್ಭದಲ್ಲಿ ಬಿ ಜೆ ಪಿ ತಮಗೆ ಬೇಕಾದ ಮತದಾರರನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಆದಿವಾಸಿಗಳು, ಮಹಿಳೆಯರು, ಅಲ್ಪಸಂಖ್ಯಾತರ ಓಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ನಾವು ಬೇರೆ ರಾಜ್ಯಗಳು ನೋಡಿದಾಗೆ ಮತದಾನದ ಹಕ್ಕನ್ನು ಕಳೆದುಕೊಳ್ತಾ ಇದ್ದಾರೆ. ಬಟ್ ಬಿ ಜೆ ಪಿಗೆ ಒಂದು ಹಕ್ಕಿದೆ ಅಲ್ವ, ಒಂದು ಜವಾಬ್ದಾರಿ ಇದೆ. ಅದು ಒಂದು ರಾಷ್ಟ್ರೀಯ ಪಕ್ಷ, ಅವ್ರು ಏನೇ ಹುನ್ನಾರ ಮಾಡಲಿ, ಏನೇ ಸಂಚುಗಳನ್ನು ಮಾಡಲಿ, ಏನಾದರೂ ಚುನಾವಣಾ ಆಯೋಗದ ಜೊತೆಗೆ ಸೇರಿಸ್ಕೊಂಡಿರಲಿ, ಬಟ್ ಒಂದು ರಾಜಕೀಯ ಪಕ್ಷವಾಗಿ ನಾಗರಿಕ ಸಮಾಜದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ್ರೆ ಅಥವಾ ಒಂದು ತನ್ನ ಮತದಾರರಿಗೆ ಉತ್ತರ ಕೊಡಬೇಕಾದ್ರೆ ಅವರು ತನ್ನ ಮತದಾನದ ಹಕ್ಕನ್ನು ರಕ್ಷಿಸಲಿಕ್ಕೆ ಏನಾದರೂ ಮಾಡಲೇಬೇಕಾಗುತ್ತೆ. ಆ ರೀತಿಯಾದ ಯಾವುದೋ ರೀತಿ ಕಂಡು ಬರ್ತಾ ಇಲ್ಲ. ಅವರು ಉಳಿದು ಯಾವುದೇ ರೀತಿ ಇದ್ದಾಗ ಎಲ್ಲ ಕಡೆ ಟ್ರೈನಿಂಗ್ಗಳನ್ನು ಅವರೇ ಹೆಚ್ಚಿಗೆ ಮಾಡ್ತಾಯಿದ್ರು, ಎಲ್ಲ ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಅವರೇ ಹೆಚ್ಚಿಗೆ ಕೊಡ್ತಾಯಿದ್ರು. ಬಟ್ ಈ SIR ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಬಿ ಜೆ ಪಿ ಅಥವಾ ಅದರ ಅಧ್ಯಕ್ಷರು ಅಥವಾ ಅದು ಯಾರೇ ಕಾರ್ಯಕರ್ತರು ಆ ರೀತಿ ಕಂಡು ಬರ್ತಾ ಇಲ್ಲ. ನೀವೇನಾದರೂ ನೋಡಿದ್ದೀರಾ ಅಥವಾ ಅದೇನಾದರೂ ಕಂಡು ಬರ್ತಾ ಇದೆ ಫೀಲ್ಡಲ್ಲಿ? ಸೋಷಿಯಲ್ ಮೀಡಿಯಾ ಪೋಸ್ಟು ಮತ್ತು ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಅದನ್ನು ಮಾಡ್ತೀರಿ ಏನಕ್ಕೆ ಅಂದರೆ ನೀವು ಎನ್ರೋಲ್ ಮಾಡ್ಕೊಳ್ಳಿ, ನ್ಯೂಮರೇಷನ್ ಫಾರ್ಮ್ ಬರುತ್ತೆ, ನೀವು ಈ ಥರ ಫಿಲ್ ಮಾಡಿ ಅಂತ ಹೇಳೋವಂಥದ್ದನ್ನು ಅದರ ಆಚೆಗೆ ನಮಗೆ ಏನೂ ಕಾಣಿಸಿಲ್ಲ. ಅದರ ಆಚೆಗೆ ಅವ್ರು ಸಕ್ರಿಯವಾಗಿರೋದು ಈ ದೇಶದ ಅರ್ಹ ಮತದಾರರನ್ನ ಬಾಂಗ್ಲಾದೇಶಿಯರು ಅಂತ ಕರೆಯೋ ವಿಚಾರದಲ್ಲಿ ಮಾತ್ರ ಸಕ್ರಿಯವಾಗಿದ್ದಾರೆ. ಡೈರೆಕ್ಟಾಗಿ ಡೆಲ್ಲಿಯಿಂದ ಇವರ ಕೇಂದ್ರ ಮಂತ್ರಿಗಳು ಬಂದು ಇಲ್ಲಿ ಇಳಿದು ಅಂಥ ಆರೋಪಗಳನ್ನು ಮಾಡೋದನ್ನು ಮಾಡ್ತಾರೆ ಹೊರತು ಅವರವರ ಕ್ಷೇತ್ರದಲ್ಲಿ ನೀವು ಹೇಳೋದು ಅವ್ರ ವೋಟರ್ಸಲ್ಲಿ ಯಾರು ವೋಟರ್ಸ್ ಆದರೂ ಆಗಿಲ್ಲ, ಅವ್ರಿಗೆ ಅರಿವು ಮೂಡಿಸೋದಕ್ಕೆ ಗ್ರೌಂಡ್ ಲೆವೆಲಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಿದ್ರೆ ಖಂಡಿತ ಭಾಳ ನಿರಾಶೆ ಆಗುತ್ತೆ. ಮತ್ತು ನಾವು ಬಿ ಜೆ ಪಿ ಬಿಡಿ, ಅವರು ಚುನಾವಣಾ ಆಯೋಗ ಪರವಾಗಿ ನಿಂತ್ಬಿಟ್ಟು ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ನೀವು ಹೇಳ್ದಂಗೆ ಅದೊಂದು ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಅಂತ ಯಾರೋ ಇದ್ರೆ ನೀವು ಯಾಕೆ ಪೊಲಿಟಿಕಲ್ ಪಾರ್ಟಿ ಅಂತ ಕರ್ಕೊಳ್ತೀರಾ? ಯಾಕಂದರೆ ಸಾಮಾನ್ಯ ಜನ ಅವ್ರ ಹೊಟ್ಟೆ ಕಷ್ಟ ನೋಡ್ಕೊಂಡು ಬದುಕೋರಿಗಿಂತ ಭಿನ್ನವಾಗಿ ನೀವು ಒಂದು ರಾಜಕೀಯ ಅರಿವನ್ನು ಮೂಡಿಸುವ ಜವಾಬ್ದಾರಿ ಇದೆ ನಿಮಗೆ. ನಿಮ್ದೊಂದು ಸಿದ್ಧಾಂತದ ಪ್ರಕಾರ ನೀವು ಇದನ್ನು ಜನರ ಹತ್ರ ತೆಗೆದುಕೊಂಡು ಹೋಗ್ಬೇಕು. ಡೆಮಾಕ್ರೆಟಿಕ್ ಪ್ರಾಸೆಸ್ಸಲ್ಲಿ ಜನರನ್ನ ಇನ್ವಾಲ್ವ್ ಮಾಡ್ಸೋಕ್ಕೆ ನೀವಿದ್ದೀರಾ. ಅದಕ್ಕೋಸ್ಕರ ಹೋಗಿ ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀರಾ. ಕಾನ್ಸ್ಟಿಟ್ಯೂಷನ್ ಅಡಿಯೊಳಗಡೆ ನಾವು ಪ್ರಜಾತಂತ್ರವನ್ನು ವೈಬ್ರೆಂಟ್ ಆಗಿ ಇಟ್ಕೊಳ್ತೀವಿ ಅನ್ನೋದು ತಾನೇ ಅದ್ರ ಉದ್ದೇಶ. ನೀವು ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿಕೊಂಡ್ರೆ ಅದನ್ನು ನೀವೇನೂ ಮಾಡ್ತಾನೆ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಕೂಡ ಅದೊಂದು ರಾಜಕೀಯ ಪಕ್ಷ ಅಂತಂದಮೇಲೆ ಅದು ಹಂಗಿರೋಕ್ಕೆ ಸಾಧ್ಯ. ನೀವು ಜಾಗೃತ ಕರ್ನಾಟಕ ಅಂತ ನನ್ನ ಇಂಟ್ರಡ್ಯೂಸ್ ಮಾಡಿಕೊಟ್ರಿ, ನಮ್ಮ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಬಟ್ ವಿ ಕ್ಲೈಮ್ ದಟ್ ವಿ ಆರ್ ಎ ಪೊಲಿಟಿಕಲ್ ಆರ್ಗನೈಸೇಷನ್. ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿದ್ದು ನೀವು ಈ ಒಂದು ರಾಜಕೀಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇದ್ರೆ ಹೇಗೆ? ಸೊ ಹಂಗಾಗಿ ನಾವು ಇದಕ್ಕೆ ನಮ್ಮದೇ ಆಗಿರುವಂಥ ಒಂದು ಪೊಲಿಟಿಕಲ್ ಪಾರ್ಟಿ ಇಲ್ಲ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ರಾಜಕೀಯ ಪಕ್ಷವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ, ರಾಜಕೀಯ ಅರಿವನ್ನು ಮೂಡಿಸಬೇಕಾದ ಅಥವಾ ಮತದಾರ ಹಕ್ಕನ್ನು ರಕ್ಷಿಸ್ಕೊಳ್ಬೇಕಾದ ಕೆಲಸ ಮಾಡ್ತಾ ಇಲ್ಲ, ಕೇವಲ ಆರೋಪವನ್ನು ಮಾಡ್ತಾ ಇದ್ದಾರೆ. 99.9% ಇರೋ ಭಾರತೀಯರಿಗೆ ಕೇವಲ 1% ಮಾತ್ರ ನುಸುಳುಕೋರು ಇರ್ಬೋದು. ಆ 1% ಸಲುವಾಗಿ 1% ತುಂಬಾ ದೊಡ್ಡ ನಂಬರ್ ಸರ್. ನಾ 0.1 ಹೇಳ್ತಾ ಇರೋದು, 1% ಅಲ್ಲ, 0.1%. 99.9% ಭಾರತೀಯರು
ಒತ್ತಡದಲ್ಲಿ ಆತಂಕದಲ್ಲಿ ತಳ್ಳಿದ್ದಾರೆ. ಆದರೆ ನಾಗರಿಕ ಸಂಘಟನೆಗಳು ಅಥವಾ ರಾಜಕೀಯ ಸಂಘಟನೆಗಳು ಅವ್ರದ್ದು ಜವಾಬ್ದಾರಿ ಅಲ್ವಾ? ನೀವು ಹೇಗೆ ಕಾಂಗ್ರೆಸ್ಸಿಗೆ ಒತ್ತಡ ಹಾಕ್ತೀರಿ, ಕಾಂಗ್ರೆಸ್ ಮೇಲೆ ಪ್ರೆಷರ್ ಹಾಕ್ತೀರಿ, ಅದೇ ರೀತಿ BJP ಮೇಲೂ ಒತ್ತಡ ಹಾಕಬೇಕಲ್ವಾ? ಯಾಕೆ ಈ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಎಲ್ಲ ನಾಗರಿಕ ಸಂಘಟನೆಗಳು ಆ ಪಕ್ಷ ಎಲ್ಲೋ BJP ಚುನಾವಣಾ ಆಯೋಗ ಜೊತೆಗೆ ಕೈ ಜೋಡಿಸಿಯೇ ಮಾಡ್ತಾ ಇದೆ ಅನ್ನೋದು ನಿರ್ಧಾರಕ್ಕೆ ಬಂದು ನೀವು ಮಾಡ್ತಾ ಇದ್ದೀರೋ ಅಥವಾ ಅವ್ರನ್ನ ಅಪ್ರೋಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ವೋ? ಇಲ್ಲ, ಇದರಲ್ಲಿ ಒಂದು ರೀತಿಯ ಧ್ರುವೀಕರಣ ಇವತ್ತು ಈ ದೇಶದಲ್ಲಿ ಆಗ್ಬಿಟ್ಟು ಚುನಾವಣಾ ಆಯೋಗ, ಈವನ್ ಸುಪ್ರೀಂ ಕೋರ್ಟು, ED, IT, CBI ಇವೆಲ್ಲವೂ ಕೂಡ BJP ಮತ್ತು RSSನ ವಿಸ್ತರಿತ ಭಾಗ, ಎಕ್ಸ್ಟೆಂಡೆಡ್ ಆರ್ಗನ್ಸ್ ಅನ್ನೋ ರೀತಿಯಲ್ಲಿ ತೀರ್ಮಾನಕ್ಕೆ ಬಂದ್ಬಿಟ್ಟು ನಿಮ್ಮದು ಒಂದು ಪೊಲಿಟಿಕಲ್ ಪಾರ್ಟಿ, ನಿಮಗೂ ಈ ರೆಸ್ಪಾನ್ಸಿಬಿಲಿಟಿ ಇದೆ, ಎನಿ ವೋಟರ್ ಫಾರ್ ದಟ್ ಮ್ಯಾಟರ್ ಆರ್ ಈವನ್ ಯುವರ್ ಓನ್ ವೋಟರ್, ಅವರನ್ನ ಎಚ್ಚರಿಸುವಂಥ ಕೆಲಸ ನೀವು ಮಾಡಬೇಕು ಅಂತ ಅವರನ್ನು ಕೇಳುವುದೇನಿದೆ, ಇದು ಬಹುತೇಕ ಸಂಘಟನೆಗಳ ಕಡೆಯಿಂದ ಆಗಿಲ್ಲ. ನಾನು ಭಾಗವಾಗಿರುವ ಸಂಘಟನೆಯಿಂದ ಕೂಡ ಅದು ಆಗಬೇಕಾದಷ್ಟು ಪ್ರಮಾಣದಲ್ಲಿ ಆಗಿಲ್ಲ ಅಂತಲೇ ಅನಿಸುತ್ತೆ. ಬಟ್ ಸ್ಟಿಲ್ ನಾವು BJPಯನ್ನು ಒಂದು ಬಹಿರಂಗ ಚರ್ಚೆಗೆ ಅಂತೇಳಿ ನಾವು ಕರೆದಿದ್ದೊಂದು ಮಾಡಿದ್ವಿ. ಅದು ಈ ಚರ್ಚೆಯನ್ನು ಅವ್ರ ಜೊತೆಯಲ್ಲಿ ಮಾಡಬೇಕು, ಅವ್ರನ್ನ ಬಹಿರಂಗ ಚರ್ಚೆಯಲ್ಲಿಯೂ ನಿಮ್ಮನ್ನ ಅವ್ರು ಎದುರಾಳಿಯಾಗಿ ತೆಗೆದುಕೊಂಡ್ರಿ, ನೀವು ಅವ್ರಿಗೆ ಒತ್ತಡ ಹಾಕುವ ಪ್ರಯತ್ನವನ್ನು ಮಾಡಲಿಲ್ಲ. ಹೌದು, ಇದೊಂದು ಅವಕಾಶ ಅಂತ ಅನ್ಕೊಳ್ಳೋಣ. ಈಗ ಇನ್ನೂ ಕಾಲ ಮೀರಿ ಹೋಗಿಲ್ಲ, ಯಾಕಂದ್ರೆ BJP ಒಂದು ರಾಜಕೀಯ ಪಕ್ಷವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಲೇಬೇಕು. ಅದು ರಾಷ್ಟ್ರೀಯ ಪಕ್ಷವಾಗಿ ಏನು ಮಾಡ್ತಾ ಇದೆ ಗೊತ್ತಿಲ್ಲ. ಕರ್ನಾಟಕದ ಮಟ್ಟಿಗಾದರೂ BJP ಕರ್ನಾಟಕದಲ್ಲಿ ಜಾಗೃತ ಮತದಾರರಿಗೆ ಜಾಗೃತಿ ಮೂಡಿಸುವ, ಅವರನ್ನು ಮತದಾನ ಹಕ್ಕನ್ನು ಉಳಿಸ್ಕೊಡುವ ಜವಾಬ್ದಾರಿ ಆ ಪಕ್ಷದ ಮೇಲೂ ಇದೆ. ನಿಮ್ಮ ರಾಜಕೀಯ ಸಂಘಟನೆ ಆಗಿ ಅವ್ರಿಗೇನು ಕರೆ ಕೊಡ್ಲಿಕ್ಕೆ ಸೋಷಿಯಲ್ ಮೀಡಿಯಾ ಪೋಸ್ಟ್ನ ಹಾಕೋದು ಮಾತ್ರ ಅಲ್ಲದೆ ನೀವು BLAಗಳು ಯಾರಿರ್ತಾರೆ ಇನ್ನೂ ನೀವು ಪೂರ್ತಿ ನೇಮಕ ಮಾಡಿಲ್ಲ, ಅವ್ರನ್ನ ನೇಮಕ ಮಾಡೋದು ಮಾಡ್ತಾನೆ ನೀವು ಏನು ನಿಮ್ಮ ಪೇಜ್ ಪ್ರಮುಖ ಪನ್ನಾ ಪ್ರಮುಖಗಳೆಲ್ಲ ಇದ್ದಾರೆ ಅವ್ರನ್ನ ಕಳಿಸಿ, ಆಯಾ ಪೇಜ್ನಲ್ಲಿರೋ ಜನರ ಹತ್ರ ಕಳಿಸಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಮತ್ತು ಅಫ್ಕೋರ್ಸ್ ನಿಮ್ಮ ಎದುರುಗಡೆ ಇರುವ ವೋಟರ್ ಯಾರು ಇದ್ದರೆ ಅವ್ರನ್ನೂ ಕೂಡ, ಅರ್ಹ ಮತದಾರರನ್ನ ಎಲ್ಲರನ್ನೂ ಕೂಡ ಎಲೆಕ್ಟರಲ್ ರೋಲಲ್ಲಿ ಮತದಾರರ ಪಟ್ಟಿಯಲ್ಲಿ ವೋಟರ್ ಲಿಸ್ಟಲ್ಲಿ ಸೇರಿಸೋದು ನಿಮ್ಮ ಕರ್ತವ್ಯ. ನೀವು ಅದನ್ನು ಮಾಡಬೇಕು ಅಂತ BJPಯನ್ನು ಈಗಲೂ ಒತ್ತಾಯಿಸ್ತೀನಿ. ನೀವು ಅದಾದಮೇಲೆ ಬೇರೆ ನಿಮ್ಮ ಪೊಲಿಟಿಕ್ಸ್ ಇದೆ ಅವೆಲ್ಲ ಮಾಡಿ, ಆದರೆ ಈ ಪ್ರಕ್ರಿಯೆಯಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಜನರನ್ನು ಜಾಗೃತಿಗೊಳಿಸೋದಕ್ಕೆ ಗ್ರೌಂಡ್ ಲೆವೆಲಲ್ಲಿ, ಗ್ರಾಸ್ ರೂಟ್ ಲೆವೆಲಲ್ಲಿ ನೀವು ಮಾಡ್ತಿರೋದು ಕಾಣಿಸ್ತಾ ಇಲ್ಲ. ನಿಮ್ಮ ಆರೋಪ ಮಾತ್ರ ಕಾಣಿಸುತ್ತೆ ಅಂತ ನಾನು BJPಗೆ ಹೇಳಲಿಕ್ಕೆ ಬಯಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.